ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಈ ಭಾಗವನ್ನು ನಾವು ನೋಡಬೇಕಾದ್ರೆ, ಒಬ್ಬ ತಂದೆ ಮೂರ್ಛಾರೋಗಿಯಾಗಿರುವಂತಹ ತನ್ನ ಮಗನನ್ನು ಕರ್ಕೊಂಡು ಯೇಸು ಹತ್ರಕ್ಕೆ ಬರ್ತಾರೆ. ಅವನ ಸಮಸ್ಯೆ ಏನು ಅಂದರೆ, ಮೂರ್ಛಾರೋಗದಿಂದ ಅವನನ್ನು ಆ ದೆವ್ವ ಬೆಂಕಿಯಲ್ಲಿ ಕೆಡವುತ್ತೆ, ಅವನು ಹಲ್ಲು ಕಡಿಯುತ್ತಾ ಕುಂದಿ ಹೋಗ್ತಾನೆ. ಇದೆಲ್ಲ ಸಮಸ್ಯೆ ಇರುವಾಗ ಕರ್ಕೊಂಡು ಬರ್ತಾರೆ. ಬಂದಾಗ ಅದರ 18ನೇ ವಾಕ್ಯದಲ್ಲಿ ಓದ್ತೇವೆ, ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೇ ಹೋಯಿತು. ಅವರ ಕೈಯಿಂದ ಆಗಲೇ ಇಲ್ಲ. ಆಗ ಆ ತಂದೆಗೆ ಒಂಥರ ಬೇಸರ ಆಗುತ್ತೆ. ಯಾಕೆಂದರೆ ಭಾಳ ನಿರೀಕ್ಷೆಯಿಂದ ಬಂದಿದ್ದಾನೆ, ಬಿಡುಗಡೆ ಆಗುತ್ತೆ ಎಂಬ ಉತ್ಸಾಹದಿಂದ, ಆಸಕ್ತಿಯಿಂದ ಬಂದಿದ್ದಾನೆ. ಬಂದಾಗ ಅಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಸೌಖ್ಯ ಆಗದೇ ಇದ್ದಾಗ ಏನು ಮಾಡ್ತಾನೆ, ಅವನು ಯೇಸುಸ್ವಾಮಿ ಹತ್ರ ಕರ್ಕೊಂಡು ಬರ್ತಾನೆ. ಯೇಸುಸ್ವಾಮಿ ಹತ್ರ ಕರ್ಕೊಂಡು ಬಂದು ಯೇಸು ಅವನನ್ನು ಸ್ವಸ್ಥ ಮಾಡ್ತಾರೆ. ನಾವು ಮುಂದಿನ ವಾಕ್ಯಗಳಲ್ಲಿ ಓದಬೇಕಾದ್ರೆ ಯೇಸು ಹತ್ರ ಕರ್ಕೊಂಡು ಬಂದು ಅವನು ಹೇಳುವಂತಹ ಮಾತು ಏನು ಅಂದರೆ, ಇದು ಯಾವಾಗಿಂದ ಆಯಿತು ಅಂತ ಹೇಳಿದಾಗ, ಈಗ ಅವಾಗವಾಗ ಬರ್ತಾ ಇರುತ್ತೆ, ಆದರೆ ಶಿಷ್ಯರ ಬಳಿಯಲ್ಲಿ ಕೇಳಿದೆ, ಅವ್ರ ಕೈಯಲ್ಲಿ ಆಗಲಿಲ್ಲ. ನಿನ್ನ ಕೈಯಲ್ಲಿ ಏನಾದರೂ ಆಗುವಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಡು. ಹಾಗಾದರೆ ಈ ತಂದೆ ನಂಬಿಕೆಯಿಂದಲೇ ಕರ್ಕೊಂಡು ಬಂದಿದ್ದಾನೆ. ಆದರೆ ಯಾವಾಗ ಶಿಷ್ಯರ ಕೈಯಿಂದ ಆಗದೆ ಹೋಯ್ತೋ, ಅವನಲ್ಲಿದ್ದಂತಹ ನಂಬಿಕೆ ಸೋರಿ ಹೋಯಿತು, ಅವನಲ್ಲಿದ್ದಂಥ ನಂಬಿಕೆ ಕಡಿಮೆ ಆಗೋಯ್ತು. ಕೆಲವು ಸಂದರ್ಭಗಳಲ್ಲಿ ನಾವು ಸಹ ನಂಬಿಕೆಯಿಂದಲೇ ದೇವರ ಹತ್ರ ಬರ್ತೀವಿ, ನಂಬಿಕೆಯಿಂದಲೇ ಕಾರ್ಯಗಳನ್ನ ಮಾಡ್ತೀವಿ, ನಂಬಿಕೆಯಿಂದಲೇ ಮುಂದೆ ಸಾಗ್ತೀವಿ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಡೀದೇ ಇದ್ದಾಗ, ನಾವು ನಿರೀಕ್ಷೆ ಮಾಡಿದ್ದು ನಡೀದೇ ಇದ್ದಾಗ ನಮ್ಮಲ್ಲಿ ಏನಾಗುತ್ತೆ, ನಂಬಿಕೆಯ ಜಾಗದಲ್ಲಿ ಅಪನಂಬಿಕೆ ಬಂದು ಕೂತ್ಕೊಳ್ಳುತ್ತೆ. ಈ ತಂದೆ ತನ್ನ ಮಗನನ್ನು ಕರ್ಕೊಂಡು ಬಂದಿದ್ದು ನಂಬಿಕೆಯಿಂದನೇ, ಎಕ್ಸ್ಪೆಕ್ಟ್ ಮಾಡಿದ್ದ, ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಬಿಡುಗಡೆ ಆಗುತ್ತೆ. ಆದರೆ ಶಿಷ್ಯರು ಟ್ರೈ ಮಾಡ್ತಾರೆ, ಆಗಲಿಲ್ಲ. ಎಲ್ಲ ಶಿಷ್ಯರು ಟ್ರೈ ಮಾಡಿರ್ಬೋದು, ಏನು ಮಾಡಿದ್ರೂ ಸಹ ಬಿಡುಗಡೆ ಆಗದೇ ಇದ್ದಾಗ ಈಗ ಅವನು ಯೇಸು ಹತ್ರ ಹೇಳ್ತಾ ಇರೋದೇನೆಂದರೆ, ಇವ್ರ ಕೈಯಲ್ಲಿ ಆಗಲಿಲ್ಲ, ನಿನ್ನ 12 ಜನ ಶಿಷ್ಯರ ಕೈಯಲ್ಲಿ ಆಗಲಿಲ್ಲ, ನಿನ್ನ ಕೈಯಲ್ಲಿ ಏನಾದರೂ ಆಗೋದಾದರೆ ನಮಗೆ ಕರುಣೆ ತೋರಿಸು, ಇಲ್ಲ ಅಂದರೆ ಹೇಳ್ಬಿಡಿ, ನಾವು ಜಾಗ ಖಾಲಿ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಅನೇಕ ವ್ಯಕ್ತಿಗಳ ಬಳಿಯಲ್ಲಿ ನಾವು ಹೋಗೋ ರೀತಿ ಆಗಿರಬಾರ್ದು. ಯೇಸುವಿನ ಬಳಿಗೆ ಬರೋದು, ಯೇಸುವಿನ ಬಳಿಗೆ ಬರುವಾಗ ಅಪನಂಬಿಕೆಯಿಂದ ಬರೋದಲ್ಲ, ಅಥವಾ ಒಂದು ಕಡೆ ಎಲ್ಲೋ ಆಯಿತು, ನಾವು ಹೋಗಿದ್ವಿ, ಏನೂ ಆಗಲಿಲ್ಲ, ಇಲ್ಲಿ ಬಂದಿದ್ದೇವೆ, ನಿನ್ನ ಕೈಯಲ್ಲಿ ಏನಾದರೂ ಆಗುತ್ತಾ. ಕೆಲವು ಸಂದರ್ಭಗಳಲ್ಲಿ ಆಲಯಕ್ಕೆ ಬರೋದು ಅದೇ ಥರನೇ. ಕೆಲವರು ಎಲ್ಲ ಕಡೆ ಹೋಗಿರ್ತಾರೆ, ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲಿ ಹೋಗಬೇಕು ಎಲ್ಲ ಕಡೆ ಹೋಗ್ತಾರೆ, ಜ್ಯೋತಿಷಿ ಹತ್ರ, ಮಾಟ ಮಂತ್ರ, ಎಲ್ಲೂ ಆಗಲಿಲ್ಲ ಪರಿಹಾರ. ಅವಾಗ ಯಾರೋ ಹೇಳ್ತಾರೆ ಚರ್ಚಿಗೆ ಹೋಗ್ರಿ ಅಂತ. ಅವಾಗ ಅವ್ರು ಬಂದು ಹೇಳ್ತಾರೆ, ಎಲ್ಲ ಕಡೆ ಹೋದೆ, ಎಲ್ಲೂ ಆಗಲಿಲ್ಲ, ಇಲ್ಲೂ ಏನೋ ಆಗುತ್ತಾ ನೋಡೋಣ ಅಂತ ಬಂದೆ. ಆಗುತ್ತಾ ನೋಡೋಣ ಅಂತ ಬಂದೆ ಅಲ್ಲ, ಯೇಸು ಸ್ವಾಮಿ ಹತ್ರ ಆಗುತ್ತೆ, ನಡೆಯುತ್ತೆ, ಸಾಧ್ಯ ಎಂಬ ನಂಬಿಕೆಯಿಂದ ನಾನು ಬಂದಾಗ ಅಲ್ಲಿ ಅದ್ಭುತಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆವಾಗ ನಿನ್ನ ಕೈಯಲ್ಲಿ ಏನಾದರೂ ಆಗುತ್ತಾ ಅಂತ ಕೇಳಿದಾಗ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಕೈಲಿ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುತ್ತೆ. ಹಾಗಾದರೆ ಯೇಸು ಹೇಳ್ತಾ ಇರೋದು ಏನು ಅಂತಂದರೆ, ನಿನ್ನ ಮಗನ ಬಿಡುಗಡೆಗೆ ಮಾನದಂಡ ನನ್ನ ಕೈಯಲ್ಲಿ ಶಕ್ತಿ ಇದೆಯಾ ಇಲ್ಲ ಅನ್ನೋದಲ್ಲ, ನಿನ್ನ ನಂಬಿಕೆಯ ಮೇಲೆ ಆಧಾರವಾಗಿದೆ. ಏಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೀವಿ 11ನೇ ಅಧ್ಯಾಯದಲ್ಲಿ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದಕ್ಕಾಗಲ್ಲ. ದೇವರು ಮೆಚ್ಚದೇ ಇದ್ದರೆ ಸ್ವಸ್ಥ ಹೊಂದಿಕೊಳ್ಳೋಕ್ಕಾಗಲ್ಲ, ಬಿಡುಗಡೆ ಹೊಂದಿಕೊಳ್ಳೋಕ್ಕಾಗಲ್ಲ. ಹಾಗಾದರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಎಂದು, ತನ್ನನ್ನು ನಂಬುವವರಿಗೋಸ್ಕರ ಅದ್ಭುತ ಮಾಡುತ್ತಾನೆ ಎಂದು ನಂಬುವುದು ಅವಶ್ಯವಲ್ಲವೇ? ಹಾಗಾದರೆ ದೇವರ ಹತ್ರ ಬರುವಂಥ, ಯೇಸುವಿನ ಬಳಿಗೆ ಬರುವಂತಹ ನೀನು ಅಪನಂಬಿಕೆ ಮಾತಿಂದಲ್ಲ ಬರಬೇಕಾದದ್ದು, ನಂಬಿಕೆಯಿಂದ ನೀನು ಬರಬೇಕು. ನನಗೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಮಾತಲ್ಲ,
ಆ ರೀತಿಯಲ್ಲ ನಾನು ಬರಬೇಕಾಗಿರೋದು. ನಾನು ಬರಬೇಕಾಗಿರೋದು ನನ್ನ ದೇವರಿಂದ ಸಾಧ್ಯ. ಯೇಸುವಿನ ಬಳಿಗೆ ನಾನು ಹೋಗ್ತಾ ಇದ್ದೇನೆ. ನಾನು ಯಾವ ರೀತಿ ಇವಾಗ ಹೋಗ್ತಾ ಇದ್ದೀನೋ ಅದೇ ರೀತಿ ನಾನು ಹಿಂದಿರುಗಿ ಬರಲ್ಲ. ಬಿಡುಗಡೆಯೊಂದಿಗೆ ಬರ್ತೀನಿ, ಸೌಖ್ಯದೊಂದಿಗೆ ಬರ್ತೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನೀನು ಆತನ ಬಳಿಯಲ್ಲಿ ನಂಬಿಕೆಯಿಂದ ಬರೋದಾದರೆ ಆಗುತ್ತೋ ಇಲ್ವೋ ಅನ್ನೋಂಥ ರೀತಿಯಲ್ಲ, ಬೈ ಫೇತ್ ಸ್ಟ್ರಾಂಗ್ ವಿತ್ ಕಾನ್ಫಿಡೆನ್ಸ್ ನೀನು ದೇವರ ಹತ್ರ ಬರೋದಾದರೆ ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ನಿನಗೋಸ್ಕರ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ಯೇಸು ಆ ಮಗನನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. ನಂಬಿಕೆ ಕಡಿಮೆಯಾಗಿದ್ದರೆ ನನ್ನನ್ನು ಕ್ಷಮಿಸು, ಸಹಾಯ ಮಾಡು ಅಂತ ಅವನು ರಿಕ್ವೆಸ್ಟ್ ಮಾಡಿದಾಗ ದೇವರು ಅವನಿಗಾಗಿ ಅದ್ಭುತವನ್ನು ಮಾಡಿದರೆ, ಈ ಬೆಳಗ್ಗೆ ಅಪನಂಬಿಕೆಯ ಆ ಮಾತುಗಳನ್ನು ಬಿಟ್ಟು ನಂಬಿಕೆಯಿಂದ ಯೇಸುವಿನ ಬಳಿಗೆ ಬರುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ದೇವರು ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ. ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಒಟ್ಟಾಗಿ ಸೇರಿದ್ದೇವೆ. ಕರ್ತನೆ, ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಅಪನಂಬಿಕೆಯಿಂದ ಅಲ್ಲಪ್ಪ, ನಂಬಿಕೆಯಿಂದ ನಿನ್ನ ಬಳಿಗೆ ಬರುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.